ಶರಣಾರ್ಥಿಗಳು ಇಂದು ಚಿತ್ತಾಪುರ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಬಸವೇಶ್ವರ ಅವರ ಒಂದು ಮೂರ್ತಿಯನ್ನು ವಿರೂಪಗೊಳಿಸಿರ್ತಕ್ಕಂಥ ಈ ಒಂದು ವಿಷಯದಲ್ಲಿ ಇವತ್ತು ನಮ್ಮ ಚಿತ್ತಾಪುರ ನಗರದ ಎಲ್ಲ ಧರ್ಮೀಯರು, ಎಲ್ಲ ಜಾತಿಯ ಸಮುದಾಯದವರು ಹಾಗೂ ಗುಲ್ಬರ್ಗದಿಂದ ಬಂದಿರತಕ್ಕಂಥ ಎಲ್ಲ ಸಮುದಾಯ, ಎಲ್ಲ ಧರ್ಮೀಯರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಘಟನೆಯ ಬಗ್ಗೆ ನಮಗೆ ಬಹಳಷ್ಟು ಬೇಸರ ಆಗಿದೆ. ಯಾಕಂದರೆ ಬಂಧುಗಳೇ, 12ನೇ ಶತಮಾನದಲ್ಲಿ ಬಸವಣ್ಣನವರು ಇಡೀ ಜಗತ್ತಿಗೆ ಒಂದು ಪ್ರಜಾಪ್ರಭುತ್ವ ಬುನಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥ ಮಹಾ ಮಾನವತವಾದಿ ಹಾಗೂ ಅವರು ಒಬ್ಬ ಮಹಾಪುರುಷ ಅಂತೇಳಿ ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಕೂಡ ಅವರನ್ನು ಗೌರವಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಚಿತ್ತಾಪುರ ನಗರದಂಥ ಒಂದು ಹೃದಯ ಭಾಗದಲ್ಲಿರ್ತಕ್ಕಂಥ ಬಸವಣ್ಣನವರ ಒಂದು ಮೂರ್ತಿಗೆ ಯಾರು ಒಂದು ಬುದ್ಧಿಮಾಂದ್ಯ ಇರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬುದ್ಧಿಮಾಂದ್ಯ ಇರ್ತಕ್ಕಂಥ ವ್ಯಕ್ತಿ ಆತ ಯಾಕೆ ಇಲ್ಲಿಗೆ ಬಂದ? ಯಾರಾದರೂ ಇದರ ಹಿಂದೆ ಕೈವಾಡವಾಗಿ ಇದ್ದರೆ ಅಂಥವರನ್ನು ಕೂಡಲೇ ಪೊಲೀಸ್ ಇಲಾಖೆಯವರು ಇದನ್ನು ಸೂಕ್ಷ್ಮವಾಗಿ ಇದೊಂದು ಸೂಕ್ಷ್ಮ ಘಟನೆಯೆಂದು ಪರಿಗಣಿಸಿ ಕೂಲಂಕುಷವಾಗಿ ತನಿಖೆ ಮಾಡಿ ಅಪರಾಧಿಗಳು ಯಾರೇ ಇರಲಿ, ಎಷ್ಟೋ ದೊಡ್ಡವರಾಗಿರಲಿ, ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಒಂದು ಕೋಮಿಗೆ ಸೇರಿರಲಿ, ಯಾವುದೇ ಸಮುದಾಯಕ್ಕೆ ಸೇರಿರಲಿ, ಈ ಪಕ್ಷಭೇದ, ಜಾತಿ ಭೇದ, ಧರ್ಮಭೇದವನ್ನು ಬಿಟ್ಟು ನಾವೆಲ್ಲರೂ ಕೂಡ ಬಸವಣ್ಣನ ಒಂದು ಘನತೆ ಗೌರವಗಳಿಗೆ ಧಕ್ಕೆ ತಂದಿರತಕ್ಕಂಥ ಸಮಾಜ ಘಾತುಕ ಶಕ್ತಿಗಳನ್ನು ನಾನು ವೈಯಕ್ತಿಕವಾಗಿ ಮತ್ತು ಚಿತ್ತಾಪುರ ಮತಕ್ಷೇತ್ರದ ಜನತೆಯ ಪರವಾಗಿ ನಾನು ಈ ಘಟನೆಯನ್ನು ಉಗ್ರವಾಗಿ ಖಂಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಈಗಾಗಲೇ ದೇಶದಲ್ಲಿ ಹಲವಾರು ಕಡೆ ಬಸವಣ್ಣನವರನ್ನು ಮತ್ತು ಇನ್ನಿತರ ಮಹಾಪುರುಷರನ್ನು ಅವರೆಲ್ಲರನ್ನೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥದ್ದು, ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಅವರ ಬಗ್ಗೆ ಟೀಕೆ ಟಿಪ್ಪಣಿಗಳು ಮಾಡ್ತಕ್ಕಂಥದ್ದು, ಇವೆಲ್ಲ ಕೂಡ ದೇಶದಲ್ಲಿ ನಡೀತಕ್ಕಂಥದ್ದು ಒಂದು ದುರಂತ. ಯಾಕಂತಂದ್ರೆ ಈಗ ಕಳೆದ ವರ್ಷನೇ ಒಂದು ವಿದೇಶದಲ್ಲಿ ಲಂಡನ್ನಲ್ಲಿ ವಾಸ ಮಾಡಿರ್ತಕ್ಕಂಥ ಕೆಲವು ನಮ್ಮ ಭಾರತೀಯರು ಕೂಡ ಬಸವಣ್ಣನವರ ಬಗ್ಗೆ ಬಹಳಷ್ಟು ಹಗುರವಾಗಿ ಮಾತನಾಡಿದ್ದಾರೆ ಬಂಧುಗಳೇ. ಅದರ ವಿರುದ್ಧ ಕೂಡ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಾವು ಈಗಾಗಲೇ ಒಂದು ವರ್ಷದ ಹಿಂದೆ ಪ್ರೊಟೆಸ್ಟ್ ಮಾಡಿದ್ದೀವಿ. ಇಂಥ ಘಟನೆಗಳು ಈ ದೇಶದಲ್ಲಾಗಲಿ ಪ್ರಪಂಚದಲ್ಲಾಗಲಿ ಇಡೀ ವಿಶ್ವದಲ್ಲಿ ಎಲ್ಲಿ ನಡೆದರೂ ಕೂಡ ಈ ಘಟನೆಯನ್ನು, ಇಂಥ ಘಟನೆಗಳನ್ನು ನಾವು ಖಂಡಿಸುತ್ತೇವೆ. ಇವತ್ತಿನ ಎಲ್ಲ ಪ್ರಗತಿಪರ ಚಿಂತಕರು, ಎಲ್ಲರೂ ಕೂಡ ವಿಚಾರವಾದಿಗಳು, ಎಲ್ಲ ಸಮುದಾಯದವರು ಕೂಡ, ಎಲ್ಲ ಸ್ವಾಮೀಜಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಚಿತ್ತಾಪುರ ನಗರದ, ಚಿತ್ತಾಪುರ ಮತಕ್ಷೇತ್ರದ ವತಿಯಿಂದ ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಬಸವಣ್ಣನ ಅನುಯಾಯಿಗಳೇ ಆಗಿದ್ದಾರೆ. ಯಾರು ಕೂಡ ಬಸವ ವಿರೋಧಿಗಳಾಗಿರ್ತಕ್ಕಂಥವ್ರಿಗೆ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಬಂಧುಗಳೇ, ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳ ಆಗಲಾರದಂಗೆ ಸರ್ಕಾರ ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರು, ಮಾಧ್ಯಮ ಮಿತ್ರರು ಮತ್ತು ಪ್ರಗತಿಪರ ಚಿಂತಕರು, ಎಲ್ಲ ರಾಜಕೀಯ ಮುಖಂಡರು ಇದರ ಬಗ್ಗೆ ಒಂದು ಕಳಕಳಿ ಇಟ್ಟುಕೊಂಡು ಮುಂದೆ ಇಂಥ ಘಟನೆಗಳು ಮರುಕಳಿಸಿದಂಗೆ ಎಚ್ಚರ ವಹಿಸಬೇಕೆಂದು ಎಲ್ಲರಲ್ಲಿ ಕೂಡ ನಾನು ವಿನಮ್ರಪೂರ್ವಕವಾಗಿ ಮನವಿ ಮಾಡುತ್ತೇನೆ. ನನ್ನ ಹೆಸರು ಅಯ್ಯಪ್ಪ ರಾಮತಿ.